ನಮಸ್ಕಾರ, ನನ್ನ ಹೆಸರು ರಾಜು ಚವಾಣ್. ನಾನೊಬ್ಬ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಕಳೆದ 5 ವರ್ಷಗಳಿಂದ ತುಂಬಾ ಜನರಿಗೆ ನಾನು ವೇಟ್ ಲಾಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಹೆಂಗೆ ವೇಟ್ ಲಾಸ್ ಮಾಡ್ಕೊಳ್ಳೋದು, ಯಾವ ಥರ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು, ಮತ್ತೆ ಹೆಂಗೆ ವೇಟ್ ಜಾಸ್ತಿ ಮಾಡ್ಕೊಳ್ಳೋದು, ಮತ್ತೆ ಮಸಲ್ ಹೆಂಗೆ ಗೇನ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಸೊ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಇವತ್ತು ನಾವು ವೇಟ್ ಲಾಸ್ ಆಗಬೇಕು, ವೇಟ್ ಮೇಂಟೈನ್ ಆಗಬೇಕು ಅಥವಾ ನಾವು ವೇಟ್ ಗೇನ್ ಆಗಬೇಕಂತಂದ್ರೆ ಸೊ ನಾವು ಕೆಲವೊಂದು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಸೊ ನಾವು ಏನನ್ನು ಫಾಲೋ ಮಾಡಿದ್ರೆ ನಾವು ವೇಟ್ ಲಾಸ್ ಆಗ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಪ್ರತಿದಿನ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕಾಗತ್ತೆ ಆ್ಯಂಡ್ ಕ್ಯಾಲೋರಿ ಕೂಡ ಬೇಕಾಗತ್ತೆ, ವಿಟಮಿನ್ಸ್ ಬೇಕಾಗತ್ತೆ, ಮಿನರಲ್ಸ್ ಆ್ಯಂಡ್ ಕೂಡ ಫೈಬರ್ ಬೇಕಾಗತ್ತೆ. ಸೊ ಇಷ್ಟು ಥರದ ನ್ಯೂಟ್ರಿಯನ್ಸ್ ನಮಗೆ ಪ್ರತಿದಿನ ನಮಗೆ ಊಟದಲ್ಲಿ ಸಿಗಬೇಕಾಗತ್ತೆ. ಸೊ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ರಾತ್ರಿ ತಿನ್ನೋದ್ರಲ್ಲಿ ನಮಗೆ ಆ ಊಟದಲ್ಲಿ ಸಿಗೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಇವತ್ತು ಏನಾಗಿದೆ ಅಂತಂದರೆ ನಾವು ಪ್ರತಿದಿನ ತಿನ್ನುವಂಥ ಊಟದಲ್ಲಿ ಆಯಿಲ್ ಜಾಸ್ತಿ ಆಗ್ತಾ ಇದೆ, ಸಾಲ್ಟ್ ಜಾಸ್ತಿ ಆಗ್ತಾ ಇದೆ, ಶುಗರ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲದೂ ಕೂಡ ಎಕ್ಸಸ್ ಆಗಿ ಜಾಸ್ತಿ ಆಗ್ತಾ ಇದೆ, ಕೆಲವೊಂದು ಡಿಫಿಷಿಯನ್ಸಿ ಆಗ್ತಿದೆ. ಇವತ್ತು ನಮಗೆ ನ್ಯೂಟ್ರಿಯನ್ಸ್, ಮಿನರಲ್ಸ್, ಪ್ರೋಟೀನ್, ಫೈಬರ್ ಡಿಫಿಷಿಯನ್ಸಿ ಆಗ್ತಾ ಇದೆ. ಆಯಿಲು, ಸಾಲ್ಟ್, ಶುಗರ್ ಕೂಡ ಸೊ ನಮಗೆ ಎಕ್ಸ್ಟ್ರಾ ಕೂಡ ಎಕ್ಸಸ್ ಆಗ್ತಾ ಇದೆ, ಅಂದರೆ ನಮಗೆ ಪ್ಲಸ್ ಅಲ್ಲಿ ಜಾಸ್ತಿ ಸಿಗ್ತಾ ಇದೆ. ಇದರಿಂದ ಇವತ್ತು ನಮ್ಮ ವೇಟ್ ಲಾಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ವೇಟ್ ಮೇಂಟೈನ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇದೆ, ವೇಟ್ ಗೇನ್ ಮಾಡ್ಕೊಳ್ಳೋಕೆ ಕೂಡ ಇವತ್ತು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೇನೆ ಸೊ ಕೆಲವರು ಹೇಳ್ತಾರೆ ಪ್ರೋಟೀನ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾರೆ, ಫೈಬರ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಇವತ್ತು ಫಾರ್ ಎಕ್ಸಾಂಪಲ್ ಸೊ ಕೆಲವೊಂದು ಫಾಲೋ ಮಾಡಿದ್ರೆ ನಾವು ವೇಟ್ ಲಾಸ್, ಕೆಲವೊಂದು ಫಾಲೋ ಮಾಡಿದ್ರೆ ಪ್ರೋಟೀನ್ ಸಿಗುತ್ತೆ, ಇನ್ನು ಕೆಲವೊಂದು ಫುಡ್ಡಲ್ಲಿ ಫೈಬರ್ ಸಿಗುತ್ತೆ, ಇನ್ನು ಕೆಲವೊಂದು ಫುಡ್ಡಲ್ಲಿ ಕ್ಯಾಲೋರಿ ಕಮ್ಮಿ ಆಗುತ್ತೆ. ಸೊ ಇವತ್ತು ನಾವು ಬೇರೆ ಬೇರೆ ಫುಡ್ಡಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಕೆಲವೊಂದು ಥರ ನ್ಯೂಟ್ರಿಯನ್ಸ್ ಮಾತ್ರ ಸಿಗುತ್ತೆ. ಬಟ್ ಇವತ್ತು ಒಂದೇ ಫುಡ್ಡಲ್ಲಿ ಎಲ್ಲ ಥರದ ನ್ಯೂಟ್ರಿಯನ್ಸ್ ನಮಗೆ ಸಿಗಲ್ಲ. ಬಟ್ ಇವತ್ತು ನಮಗೆ ಬೆಸ್ಟ್ ತುಂಬ ಈಸಿಯಾಗಿ ತುಂಬ ನಮ್ಮ ಟೈಮನ್ನು ಸೇವ್ ಮಾಡಿಕೊಂಡು ತುಂಬ ಈಸಿಯಾಗಿ ಇವತ್ತು ನಮಗೆ ರೆಡಿ ಮಾಡಿ ಮೇಲಿ ನ್ಯೂಟ್ರಿಕೇರಲ್ಲಿ ನಮಗೆ ಶೇಕನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಮೇಲಿ ನ್ಯೂಟ್ರಿಕೇರ್ ಶೇಕ್ ಯಾಕೆ ಯೂಸ್ ಮಾಡಬೇಕು ಅಥವಾ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಾವು ನಾಷ್ಟ ಮಾಡೋ ಬದಲಿಗೆ ಬೆಳಗ್ಗೆ ಒಂದು ಶೇಕ್ ಕುಡಿಯೋದ್ರಿಂದ ನಮಗೆ 24.5 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಜೊತೆಗೆ 21 ಥರದ ವಿಟಮಿನ್ಸ್ ಪ್ಲಸ್ ಆ್ಯಂಡ್ ಮಿನರಲ್ಸ್ ಕೂಡ ಸಿಗುತ್ತೆ. ನಾವು ಬೆಳಗ್ಗೆ ಒಂದು ಶೇಕ್ ಯೂಸ್ ಮಾಡೋದ್ರಿಂದ 4 ಗ್ರಾಮ್ ಫೈಬರ್ ಸಿಗುತ್ತೆ ಆ್ಯಂಡ್ 243 ಕ್ಯಾಲೋರಿಯಲ್ಲಿ ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ನಾವು ಮಧ್ಯಾಹ್ನ ಊಟ ಮಾಡ್ತೀವಿ, ಸೊ ಮಧ್ಯಾಹ್ನ ತನಕ ನಮಗೆ ಹಸು ಹೋಗಲ್ಲ. ಸೊ ಜೊತೆಗೆ ನಮಗೆ ರಾತ್ರಿ ಇದನ್ನೇ ಯೂಸ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ, ಮಿನರಲ್ಸ್ ಜಾಸ್ತಿ ಸಿಗುತ್ತೆ, ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ 500 ಕ್ಯಾಲೋರಿಯಲ್ಲಿ ನಮ್ಮದು 2 ಹೊತ್ತು ಊಟ ಕಂಪ್ಲೀಟ್ ಆಗುತ್ತೆ. ಸೊ ಬೆಳಗ್ಗೆ ಶೇಕಲ್ಲಿ 250 ಕ್ಯಾಲೋರಿ, ರಾತ್ರಿ ಶೇಕಲ್ಲಿ 250 ಕ್ಯಾಲೋರಿ, ಮಧ್ಯಾಹ್ನ ಊಟದಲ್ಲಿ 1500 ಕ್ಯಾಲೋರಿ. ಸೊ ದಿನಕ್ಕೆ ನಮಗೆ ನಮ್ಮ ಬಾಡಿಗೆ ಬೇಕಾಗಿರೋದು ಬರ್ನಿಂಗ್ ಕೆಪಾಸಿಟಿ ಇರೋದು 2000. ನಮ್ಮ ಪ್ರತಿದಿನದ ಊಟ 2000 ಕ್ಯಾಲೋರಿ ಒಳಗಡೆ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಇವತ್ತು ನಾವು ನಾರ್ಮಲ್ ಆಗಿ ಊಟ ಮಾಡಿದ್ರೆ ಬೆಳಗ್ಗೆ ಟಿಫಿನಲ್ಲಿ ಫಾರ್ ಎಕ್ಸಾಂಪಲ್ ದೋಸೆ, ಆ ಬೆಳಗ್ಗೆ ಟಿಫಿನಲ್ಲಿ 800 ಕ್ಯಾಲೋರಿ ಆಗುತ್ತೆ, ಮಧ್ಯಾಹ್ನ ಊಟದಲ್ಲಿ 1500 ಕ್ಯಾಲೋರಿ ಆಗುತ್ತೆ, ರಾತ್ರಿ ಊಟದಲ್ಲಿ ನಮಗೆ 1500 ಕ್ಯಾಲೋರಿ ಆಗುತ್ತೆ. ದಿನಕ್ಕೆ ಒಂದು ಟೀ ಕಾಫಿ ಕುಡಿಯೋದ್ರಿಂದ 100 ಆಗುತ್ತೆ, ದಿನಕ್ಕೆ 4 ಟೀ ಕಾಫಿ ಕುಡಿಯೋದ್ರಿಂದ 400 ಕ್ಯಾಲೋರಿ ಆಗುತ್ತೆ. ಸೊ ಎಲ್ಲದನ್ನು ಕೌಂಟ್ ಮಾಡಿದ್ರೆ ಹತ್ತತ್ರ 5000 ಅಷ್ಟು ಕ್ಯಾಲೋರಿ ಆಗುತ್ತೆ. ಬಟ್ ಬರ್ನಿಂಗ್ ಕೆಪಾಸಿಟಿ ಇರೋದು 2000. ನಮ್ದು 2000 ಕ್ಯಾಲೋರಿ ಒಳಗಡೆ ಕಂಪ್ಲೀಟ್ ಆಗೋದ್ರಿಂದ ವೇಟ್ ಲಾಸ್ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಅದಕ್ಕೇನೆ ಬೆಳಗ್ಗೆ ಶೇಕ್ 250 ಕ್ಯಾಲೋರಿ, ರಾತ್ರಿ ಶೇಕ್ 250 ಕ್ಯಾಲೋರಿ, ಮಧ್ಯಾಹ್ನ ಊಟ 1500 ಕ್ಯಾಲೋರಿ. ಸೊ ಟೋಟಲ್ 2000 ಕ್ಯಾಲೋರಿಯಲ್ಲಿ ನಮ್ಮದು ಊಟ ಕಂಪ್ಲೀಟ್ ಆಯಿತು. ಸೊ ಇದರಿಂದ ನಮಗೆ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ವೇಟ್ ಲಾಸ್ ಆದ್ರೂ ಮಸಲ್ ವೀಕ್ ಆಗಬಾರ್ದು, ಬಾಡಿ ವೀಕ್ ಆಗಬಾರ್ದು ಅಂದ್ರೆ ಅದ್ರ ಜೊತೆಗೆ ಪ್ರೋಟೀನ್ ಬೇಕಾಗತ್ತೆ. ಸೊ ಇವತ್ತು ನಮಗೆ ಶೇಕಲ್ಲಿ ಆಲ್ರೆಡಿ 24.5 ಗ್ರಾಮ್ ಪ್ರೋಟೀನ್ ಇದೆ. ಸೊ ಬೆಳಗ್ಗೆ ಶೇಕ್, ರಾತ್ರಿ ಶೇಕ್ ಕುಡಿಯೋದ್ರಿಂದ ಹತ್ತತ್ರ 50 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಎಷ್ಟನ್ನು ನಾರ್ಮಲ್ ಫುಡ್ಡಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಈ ಪ್ರೋಟೀನ್ ಜಾಸ್ತಿ ಕೊಟ್ಟಾಗ ಮಸಲ್ಗೆ ಏನಾಗಿರುತ್ತೆ, ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡಿದಾಗ ವೇಟ್ ಲಾಸ್ ಆಗಿರುತ್ತೆ. ಜೊತೆಗೆ ನಮ್ಮ ಏರ್, ಸ್ಕಿನ್, ಹಾರ್ಟ್, ಕಿಡ್ನಿ ಸೊ ಎಲ್ಲ ಪಾರ್ಟ್ಸ್ ಚೆನ್ನಾಗಿರ್ಬೇಕಂತಂದ್ರೆ ಇದಕ್ಕೆ ಬೇಕಾಗಿರೋದು ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೊಡಬೇಕಾಗತ್ತೆ. ಸೊ ಹಾಗೇನು ಕೂಡ ನಮ್ಮದು ಏನು ತಿಂತಾ ಇದ್ದೀವಿ ಅದು ಜೀರ್ಣ ಆಗಿ ಚೆನ್ನಾಗಿ ಡೈಜೆಷನ್ ಮುಖಾಂತರ ಮೋಷನ್ ಆಗಿ ಚೆನ್ನಾಗಿ ಬಾಡಿ ಕ್ಲೀನ್ ಆಗಬೇಕಂತಂದರೆ ಅದಕ್ಕೆ ಫೈಬರ್ ಕೊಡಬೇಕಾಗತ್ತೆ. ಇವತ್ತು ನಮಗೆ ಪ್ರತಿದಿನ 35 ಗ್ರಾಮ್ ಅಷ್ಟು ನಮಗೆ ಫೈಬರ್ ಕೊಡಬೇಕಾಗತ್ತೆ. ಬಟ್ ಇವತ್ತು ಬೆಳಗ್ಗೆ ಶೇಕ್ ಕುಡಿಯೋದ್ರಿಂದ 4 ಗ್ರಾಮ್ ಫೈಬರ್ ಸಿಗುತ್ತೆ, ರಾತ್ರಿ ಶೇಕ್ ಕುಡಿಯೋದ್ರಿಂದ 4 ಗ್ರಾಮ್ ಫೈಬರ್ ಸಿಗುತ್ತೆ. ಇವತ್ತು ಟೋಟಲ್ ದಿನದಲ್ಲಿ 8 ಗ್ರಾಮ್ ಫೈಬರ್ ಆಯಿತು. ಸೊ ನಾರ್ಮಲ್ ಫುಡ್ಡಲ್ಲಿ ಸೊ ನಾವು ಇಲ್ಲಿ ಡಯಟ್ ಪ್ಲ್ಯಾನ್ ಎಲ್ಲ ಹೇಳ್ತೀವಿ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ, ಇದನ್ನೆಲ್ಲ ಹೆಂಗೆ ಫಾಲೋ ಮಾಡೋದನ್ನು ನಾವು ನ್ಯೂಟ್ರಿಷನ್ಸ್ ಕ್ಲಬ್ಬಲ್ಲಿ ಹೇಳ್ಕೊಡ್ತೀವಿ ಆ್ಯಂಡ್ ಜೂಮ್ ಕ್ಲಾಸಲ್ಲಿ ಕೂಡ ಹೇಳ್ಕೊಡ್ತೀವಿ. ಸೊ ಇದ್ರ ಬಗ್ಗೆ ನಿಮಗೆ
ಇನ್ನು ಡೀಟೇಲ್ಸ್ ಬೇಕು, ಇನ್ನು ಹೆಚ್ಚಿನ ನಿಮಗೆ ಮಾಹಿತಿ ಬೇಕು ಅಂತಂದರೆ ಇವತ್ತು ವೇಟ್ ಲಾಸ್, ವೇಟ್ ಗೇನ್, ವೇಟ್ ಮೇಂಟೈನ್ ಬಗ್ಗೆ ಇನ್ನು ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕಂತಂದರೆ ಸೊ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಜೂಮ್ ಕ್ಲಾಸ್ ಕೂಡ ಕೊಡ್ತೀವಿ ಆ್ಯಂಡ್ ಫಿಸಿಕಲ್ ನ್ಯೂಟ್ರಿಷನ್ಸ್ ಕ್ಲಬ್ಗೆ ನೀವು ವಿಸಿಟ್ ಕೂಡ ಮಾಡ್ಬೋದು. ಈ ಥರ ನಮ್ಮಲ್ಲಿ ಗೈಡೆನ್ಸ್ ತೊಗೊಂಡು ತುಂಬ ಜನ ತಿಂಗಳಲ್ಲಿ 5 kg, 2 ತಿಂಗಳಲ್ಲಿ 10 kg, ಟೋಟಲ್ 15 kg, 20 kg, ಹತ್ತಿರ 30 kg ತನಕ ವೇಟ್ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾನು ಕೂಡ 12 kg ವೇಟ್ ಗೇನ್ ಮಾಡಿಕೊಂಡು ಇವತ್ತು ಫಿಟ್ನೆಸ್ 5 ವರ್ಷದಿಂದ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ಮೇನ್ ಫುಡ್ ಫಾಲೋ ಮಾಡ್ತಾ ಇದ್ದೀನಿ, ಡಯಟ್ ಫಾಲೋ ಮಾಡ್ತಾ ಇದ್ದೀವಿ. ಸೊ ವಾಟರ್ ಮ್ಯಾನೇಜ್ಮೆಂಟ್, ಕೆಲವೊಂದು ಪಿಲ್ಲರ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಇವತ್ತು ನಮ್ಮ ಆರೋಗ್ಯ 5 ವರ್ಷದಿಂದ ಹಾಳಾಗದ ಥರ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.